ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ನಟಿಗೆ ಉದ್ಯಮಿ ಅರವಿಂದ್ ರೆಡ್ಡಿ ಕಿರುಕುಳ ಆರೋಪ ಕೇಸ್. ಆರೋಪಿ ಅರವಿಂದ್ ವೆಂಕಟೇಶ್ ರೆಡ್ಡಿ ವಿರುದ್ಧ ಬೆದರಿಕೆಯ ಆರೋಪವೊಂದು ಕೇಳಿಬಂದಿತ್ತು. ಈಗ ನಟಿ ಹಾಗೂ ಉದ್ಯಮಿಯ ಫೋಟೋಗಳು ವೈರಲ್ ಆಗ್ತಾ ಇವೆ. ಇಬ್ಬರು ಒಟ್ಟಿಗೆ ಇರುವಂತಹ ಫೋಟೋಗಳು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಈಗ ಜೊತೆಗೆ ನಟಿಗೆ ಕೊಟ್ಟ ಚಿನ್ನಾಭರಣ, ಹಣದ ದಾಖಲೆಗಳು ಕೂಡ ಹರಿದಾಡ್ತಾ ಇರುವಂಥದ್ದು ಸಾಮಾಜಿಕ ಜಾಲತಾಣಗಳಲ್ಲಿ. 2021ರಲ್ಲಿ ನಟಿ ಹಾಗೂ ಅರವಿಂದ್ ವೆಂಕಟೇಶ್ ರೆಡ್ಡಿಗೆ ಪರಿಚಯ ಆಗಿರುತ್ತೆ. ಶ್ರೀಲಂಕಾದಲ್ಲಿ ಕ್ರಿಕೆಟ್ ಕಪ್ ಉದ್ಘಾಟನೆಯಲ್ಲಿ ಇಬ್ಬರ ಪರಿಚಯ ಆಗಿತ್ತು. ಈ ವೇಳೆ ಕಾರು, ಬಂಗಾರ, ಫರ್ನಿಚರ್ ಅಂತ ಸಾಕಷ್ಟು ಖರ್ಚನ್ನ ಮಾಡಿದ್ರಂತೆ ಉದ್ಯಮಿ. ಲಕ್ಷ ಹಣವನ್ನು ಖರ್ಚು ಮಾಡಿದ್ರು. ಅದಕ್ಕೆ ಸಂಬಂಧಿಸಿದ ದಾಖಲೆಗಳು ಈಗ ವೈರಲ್ ಆಗ್ತಾ ಇರುವಂಥದ್ದು ಸಾಮಾಜಿಕ ಜಾಲತಾಣದಲ್ಲಿ. ಈ ಫೋಟೋಗಳು ಹರಿದಾಡ್ತಾ ಇವೆ. ಗಮನಿಸ್ತಾ ಇದ್ದೀರಾ, ಉದ್ಯಮಿಯ ಜೊತೆಯಲ್ಲಿ ನಟಿ ಇರುವಂತಹ ಫೋಟೋಸು ಒಂದು ಕಡೆಗೆ, ಹಾಗೆ ಅವರಿಗೆ ನೀಡಿದಂತಹ ಆಭರಣಗಳ ಫೋಟೋಸು, ಹಾಗೆ ದಾಖಲೆಯ ಫೋಟೋಸು ಮತ್ತೊಂದು ಕಡೆಗೆ ಗಮನಿಸ್ತಾ ಇದ್ದೀರಾ ನೀವು. ಸದ್ಯ ಇದು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇದೆ. ಹೇಗೆ ಬಂತು ಈ ಫೋಟೋಗಳು ಸಾಮಾಜಿಕ ಜಾಲತಾಣದಲ್ಲಿ? ನಟಿ ಮತ್ತು ಆ ಉದ್ಯಮಿ ಜೊತೆಗೆ ಇರುವ ಫೋಟೋಸು ಎಲ್ಲೋ ಹಂಚಿಕೊಂಡಿದ್ರು ಅಂತ ಹೇಳ್ಬೋದು. ಆಭರಣಗಳು ಹಾಗೆ ದಾಖಲೆಗಳ ಫೋಟೋಸು ಎಲ್ಲಿಂದ ಬಂತು ಅನ್ನೋದು ಗೊತ್ತಿಲ್ಲ ಮಾಹಿತಿ ಸದ್ಯಕ್ಕೆ. ಆದರೆ ಸದ್ಯ ಈ ಫೋಟೋಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇರುವಂಥದ್ದು. ನಟಿ ತಮ್ಮ ನೋವನ್ನು ನ್ಯೂಸ್ ಫಸ್ಟ್ ಜೊತೆಯಲ್ಲಿಯೇ ಹೇಳ್ಕೊಂಡಿದ್ರು. ಹಾಗೆ ಅರವಿಂದ್ ರೆಡ್ಡಿ ಅವರು ಕೂಡ ಬೇಲ್ನಿಂದ ಹೊರಗಡೆ ಬಂದಂತಹ ಸಂದರ್ಭದಲ್ಲಿ ಅವರು ಹೇಳಿದರು, ನಾನು ಸಾಕಷ್ಟು ಖರ್ಚನ್ನು ಮಾಡಿದ್ದೆ, ಇದು ನಮ್ಮ ನಡುವೆ ಆ ಥರದ ಇದು ಇರಲಿಲ್ಲ, ನಾನು ಯಾವುದೇ ರೀತಿಯ ಬೆದರಿಕೆಯನ್ನು ಅವರಿಗೆ ಹಾಕಿಲ್ಲ, ಕಿರುಕುಳನ್ನು ಕೊಟ್ಟಿಲ್ಲ ಅಂತ ಅವರು ಕೂಡ ಹೇಳಿದರು. ಇದೀಗ ಅವತ್ತು ಅರವಿಂದ್ ರೆಡ್ಡಿ ಅವರು ಏನು ಹೇಳಿದರು, ನಾನು ಸಾಕಷ್ಟು ಖರ್ಚು ಮಾಡಿದ್ದೆ ಅವರಿಗೋಸ್ಕರ ಅಂತ, ಅದಕ್ಕೆ ಸಂಬಂಧಿಸಿದ ದಾಖಲೆಗಳು, ಹಾಗೆ ನಾನು ಒಂದಷ್ಟು ಆಭರಣಗಳನ್ನು ಕೊಟ್ಟಿದ್ದೆ ಅಂತ ಏನು ಹೇಳಿದರು, ಆ ಆಭರಣಗಳು ಅಂತ ಹೇಳಲಾಗ್ತಾ ಇರುವ ಫೋಟೋಗಳು ಸದ್ಯ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ, ಹರಿದಾಡ್ತಾ ಇದೆ. ನಟಿ ಹಾಗೂ ಉದ್ಯಮಿ ಅರವಿಂದ್ ರೆಡ್ಡಿಯವರ ನಡುವೆ ನಡೀತಾ ಇರುವಂತಹ ಕೇಸ್ ಇದು. ಉದ್ಯಮಿ ಅರವಿಂದ್ ರೆಡ್ಡಿ ತಮಗೆ ಕಿರುಕುಳವನ್ನು ನೀಡಿದ್ದಾರೆ ಅಂತೇಳಿ ನಟಿ ಆರೋಪವನ್ನು ಮಾಡಿದ್ರು. ಹಾಗೆ ಬೆದರಿಕೆಯನ್ನು ಹಾಕಿದ್ದಾರೆ ಅನ್ನೋ ಆರೋಪವನ್ನು ಕೂಡ ಮಾಡಿದ್ರು. ಇದಾದ ನಂತರ ಸದ್ಯ ಆ ಉದ್ಯಮಿಯ ಜೊತೆಯಲ್ಲಿ ನಟಿ ಇದ್ದಂತಹ ಫೋಟೋಗಳು ಈಗ ಹರಿದಾಡ್ತಾ ಇದ್ದಾವೆ. ಹಾಗೆ ನಟಿಗೆ ನಾನು ಕೊಟ್ಟಿದ್ದೆ ಅಂತ ಉದ್ಯಮಿ ಅರವಿಂದ್ ರೆಡ್ಡಿ ಹೇಳಿದ ಆಭರಣಗಳ ಫೋಟೋಸು, ಹಾಗೆ ದಾಖಲೆಗಳ ಫೋಟೋಸ್ ಕೂಡ ಹರಿದಾಡ್ತಾ ಇದೆ. ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಚಂದ್ರಶೇಖರ್, ಈಗ ಫೋಟೋಗಳು ಹರಿದಾಡ್ತಾ ಇರುವಂಥದ್ದು ಆಭರಣದ್ದು, ದಾಖಲೆಗಳು, ಹಾಗೆ ನಟಿಯ ಜೊತೆಯಲ್ಲಿ ಉದ್ಯಮಿ ಇರುವಂತಹ ಫೋಟೋಸು. ಈ ಕೇಸ್ನ ತನಿಖೆ ನಡೀತಾ ಇತ್ತು. ಯಾವ ಹಂತಕ್ಕೆ ಬಂದು ತಲುಪಿದೆ ಈ ಕೇಸ್ನ ತನಿಖೆ? ಹಾಗೆ ಈ ಫೋಟೋಗಳು ವೈರಲ್ ಆಗಿದ್ದು ಹೇಗೆ ಚಂದ್ರಶೇಖರ್? ಖಂಡಿತವಾಗಿ ನವೀನ್, ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎರಡೂ ಕಡೆ ಕೂಡ ವಿಚಾರಣೆಯನ್ನ ಮಾಡಿದ್ದಂತ ಗೋವಿಂದರಾಜನಗರ ಪೊಲೀಸರು ಇಬ್ಬರು ನಟಿಯನ್ನು ಕೂಡ ಮತ್ತೊಮ್ಮೆ ನೋಟಿಸ್ ಕೊಟ್ಟು ಕರೆದು ವಿಚಾರಣೆಯನ್ನ ಮಾಡಿ ಜೊತೆಗೆ ಹೇಳಿಕೆಯನ್ನು ಕೂಡ ಪಡ್ಕೊಂಡಿದ್ರು. ಜೊತೆಗೆ ಅದಾದ ನಂತರ ಅರವಿಂದ್ ರೆಡ್ಡಿ ಅವರನ್ನು ಕೂಡ ಬಂಧನ ಮಾಡಿ ಅದಾದ ನಂತರ ವಿಚಾರಣೆಯನ್ನ ನಡೆಸಿ ಜೈಲಿಗೆ ಕೂಡ ಬಿಟ್ಟಿದ್ರು. ಅದಾದ ನಂತರ ಏನು ಅವರು ಬೇಲ್ ಪಡ್ಕೊಂಡು ಹೊರಗಡೆ ಬಂದಿದ್ದಾರೆ. ಆದ್ರೆ ಯಾವಾಗ ಈ ಒಂದು ಪ್ರಕರಣ ದಿನದಿಂದ ದಿನಕ್ಕೆ ಡೆವಲಪ್ ಆಗ್ತಾ ಹೋಯಿತು, ಆವಾಗ ಕೆಲವೊಂದು ಖಾಸಗಿ ಫೋಟೋಗಳು ಕೂಡ ಈಗ ಸದ್ಯಕ್ಕೆ ವೈರಲ್ ಆಗ್ತಾ ಇರುವಂತಹದ್ದು. ಅಂದ್ರೆ ಯಾರು ವೈರಲ್ ಮಾಡ್ತಾ ಇದ್ದಾರೆ ಅನ್ನುವಂತಹದ್ದು ಇದುವರೆಗೂ ಕೂಡ ಏನು ಪತ್ತೆ ಆಗಿಲ್ಲ. ಆದ್ರೆ ಅವ್ರು ಈಗಾಗಲೇ ಏನು ಅವರ ಜೊತೆಯಲ್ಲಿರುವಂತಹ ಫೋಟೋಗಳ ಜೊತೆಗೆ ಅವರು ಏನು ಇಲ್ಲ ಇವರಿಗೆ ಕೊಡಿಸಿದ್ರು ಆ ಒಂದು ಫೋಟೋಗಳು ಕೂಡ, ಕೆಲವೊಂದು ದಾಖಲಾತಿಗಳು, ಕೆಲವೊಂದು ಮನೆಗೆ ಸಂಬಂಧಪಟ್ಟಂತೆ ವಿಜುವಲ್ಸ್ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗ್ತಾ ಇರುವಂತಹದ್ದು. ನವೀನ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.